ನವಜಾತ ಶಿಶುಗಳಲ್ಲಿ ಹುಟ್ಟಿದ ದಿನದಿಂದ 1 ವರ್ಷದ ಒಳಗಿನ ಮಕ್ಕಳಿಗೆ ಹೇಗೆ ಕಾಪಾಡ್ಕೊಳ್ಬೇಕು, ಈ ಮಕ್ಕಳುಗಳಿಗೆ ಮನೆಯಲ್ಲಿ ಥಂಡಿ ಆಗಿರುವಂತ ಯಾರೊಬ್ರು ಆ ಮಗು ಇರುವಂತಹ ಕೋಣೆಗೆ ಬಂದ್ರು ಅಂತ ಹೇಳಿದ್ರು ಮಗುವಿಗೆ ತುಂಬಾ ಶೀಘ್ರವಾಗಿ ಶೀತ, ಜ್ವರ ಈ ತರದೆಲ್ಲ ಬರುತ್ತೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಣ್ಣ ಮಕ್ಕಳನ್ನ ಇಟ್ಟಿರುವಂತಹ ಕೋಣೆಗೆ 4 ಇದ್ದಿಲುಗಳನ್ನ ಕೆಂಡ ಮಾಡಿ ಅದಕ್ಕೊಂಚೂರು ಅರಿಶಿಣದ ಹೊಗೆ, ಹಾಗೆ ಈಗಾಗ್ಲೇ ಪರಿಪಾಠ ಮಾಡ್ಕೊಂಡು ಬಂದಿರ್ತೀರಾ, ಅರಿಶಿಣ, ಬೇವಿನ ಎಲೆ, ಬಜೆ, ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಈ ತರದವನ್ನ ಘಾಟ್ ಹಾಕ್ತಾರೆ. ಆ ತರ ಹಾಕಿರುವಾಗ ಲೋಬನ ಸಹ ಹಾಕ್ತಾರೆ. ಈ ತರ ಹಾಕಿರುವಾಗ ಏನಾಗುತ್ತೆ ಅಂದ್ರೆ, ಆ ಕೋಣೆಯಲ್ಲಿ ನಮಗೆ ಅರಿವಿಲ್ಲದೇನೆ ಯಾರಾದ್ರೂ ಹೊರಗಿಂದ ಥಂಡಿಯಿಂದ ನೇರವಾಗಿ ಪ್ರವೇಶಿಸಿದ್ರೆ, ಯಾರಾದ್ರೂ ಶೀತದ ಒಂದು ಬ್ಯಾಕ್ಟೀರಿಯಾ ಸಂಬಂಧ ಅಥವಾ ಏನಾದ್ರೂ ಇನ್ಫೆಕ್ಷನ್ ಇಟ್ಕೊಂಡು ಬಂದಿದ್ರು ಅಂತ ಹೇಳಿದ್ರೆ ಆ ಹೊಗೆಗೆ ಆ ಕ್ರಿಮಿಗಳು ಬೆಳೆಯೋದಿಲ್ಲ, ಆ ಹೊಗೆಗೆ ಹಲವು ನಿವಾರಣೆ ಆಗತ್ತೆ. ಹಾಗಾಗಿ ವರ್ಷದೊಳಗಿನ ಮಕ್ಕಳುಗಳು ಇರುವಂತಹ ಕೋಣೆನ ಯಥೇಚ್ಛವಾಗಿ ಗಮನ ಕೊಟ್ಟು ರಕ್ಷಣೆ ಮಾಡಬೇಕು. ಬೆಳಿಗ್ಗೆ 1 ಸರಿ, ಸಂಜೆ 1 ಸರಿ ಧೂಪವನ್ನ ಹಾಕ್ಲೇಬೇಕಾಗಿರುವಂತಹದ್ದು. ಮತ್ತೆ ಮಕ್ಕಳಿಗೆ ಸ್ನಾನ ಮಾಡಿಸಿದ್ಮೇಲೆ ಬೆಚ್ಚನೆ ಬಟ್ಟೆಯನ್ನ ಹೊಚ್ಚಿನೇ ಮಲಗಿಸ್ಬೇಕು. ಅವರಿಗೆ ಸ್ನಾನ ಮಾಡಿಸುವಾಗ, ನವಜಾತ ಶಿಶು 1 ವರ್ಷದೊಳಗಿನ ಶಿಶುಗಳಿಗೆ ಸ್ನಾನ ಮಾಡಿಸುವಾಗ ಯಾವ ಕಾರಣಕ್ಕೂ ಬಿಸಿ ನೀರಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಇಷ್ಟು ಬಿಸಿನ ಅಷ್ಟು ಬಿಸಿನ ಅಂತ ಅಲ್ಲ, ಮಗುವಿಗೆ ಮೈದಣಿವು ಹೋಗ್ಬೇಕು. ವಿನಾಕಾರಣ ವಾತ ಪ್ರಕೋಪ ಆ ಮಗುವಿಗೂ ಸಹ ಆಗಿರತ್ತೆ. ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಸಿ ನೀರಿಂದ ಸ್ನಾನ ಮಾಡಿಸ್ಲೇಬೇಕು. ಇದನ್ನ ತಪ್ಪಿಸ್ಬೇಡಿ. ಆಮೇಲೆ ಆ ಮಗುವಿಗೆ ಹಾಲು ಉಣಿಸುವ ತಾಯಿ ತಾನು ಎಷ್ಟು ಜಾಗೃತೆಯಿಂದ ಚಳಿಯಿಂದ ರಕ್ಷಿಸ್ಕೋಬೇಕು ಅಂತ ಹೇಳಿದ್ರೆ, ತಾನು ಥಂಡಿಯಲ್ಲಿ ವ್ಯವಹರಿಸಿದ್ರೆ, ತಾನು ಥಂಡಿಯಲ್ಲಿ ಕೆಲಸ ಮಾಡಿದ್ರೆ ಮಗುವಿಗೆ ಬೇರೆ ಯಾವ ಒಂದು ಇನ್ಫೆಕ್ಷನ್ ಬೇಡ, ನೇರವಾಗಿ ಆರೋಗ್ಯ ಕೆಟ್ಟೋಗುತ್ತೆ, ಎಲ್ಲವೂ ನಿವಾರಣೆ ಆಗತ್ತೆ. ಹಾಗಾಗಿ ಹಾಲು ಉಡಿಸುವ ತಾಯಂದ್ರು ಕೂಡ ಬೆಚ್ಚಗಿರ್ಬೇಕು, ಕಾಲಿಗೆ ಪಾದರಕ್ಷೆಗಳನ್ನ ಹಾಕೊಂಡಿರ್ಬೇಕು, ಕಿವಿಯನ್ನ ರಕ್ಷಣೆ ಮಾಡ್ಕೊಂಡಿರ್ಬೇಕು, ತಾವು ಕೂಡ ಸ್ವೆಟರ್ ಅಂತ ಹಾಕೊಂಡಿರ್ಬೇಕು, ತಲೆಗೆ ಕಟ್ಕೊಂಡಿರ್ಬೇಕು. ಆಮೇಲೆ ಬಿಸಿ ಬಿಸಿಯದ್ದನ್ನೇ ಊಟ ಮಾಡಬೇಕು, ಕೈಕಾಲು ತೊಳೆದ್ರು ಕೂಡ ಬಿಸಿ ನೀರಿಂದಾನೇ ತೊಳಿಬೇಕು. ಇಂತಹ ಪರಿಪಾಠವನ್ನ ಮಳೆಗಾಲ ಮುಗಿಯೋವರೆಗೂ ಕೂಡ ನೀವು ರೂಢಿಯಲ್ಲಿ ಇಟ್ಕೋಬೇಕು. ಮಗುವಿಗಾಗಿ ಮತ್ತು ನಿಮಗಾಗಿ ಇಂತಹ ಒಂದು ಕ್ರಮಗಳನ್ನ ಪಾಲಿಸಲೇಬೇಕು.